ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ಗೆ. ಇಂದಿನ ಜನರಲ್ ಸೈನ್ಸ್ನ ಟಾಪಿಕ್ ಬಂದುಬಿಟ್ಟು ಬಣ್ಣಗಳ ರಾಸಾಯನಿಕ ಹೆಸರನ್ನು ನೋಡೋಣ ಮತ್ತು ಅದರದ್ದು ರಾಸಾಯನಿಕ ಫಾರ್ಮುಲಾ ಏನು ಅಂದರೆ ಕೆಮಿಕಲ್ ಫಾರ್ಮುಲಾನ ಇಂದಿನ ಜನರಲ್ ಸೈನ್ಸ್ನ ಟಾಪಿಕ್ನಲ್ಲಿ ನೋಡುವಂಥದ್ದು. ಸ್ನೇಹಿತರೆ, ನಮ್ಮ ದಿನನಿತ್ಯವಾಗಿ ಯೂಸ್ ಮಾಡುವಂತಹ ಮನೇಲಿ ಯೂಸ್ ಮಾಡುವಂಥ ಉಪ್ಪಾಗಿರ್ಬೋದು ಮತ್ತು ಫ್ಯಾಕ್ಟ್ರಿಯಲ್ಲಿ ಯೂಸ್ ಮಾಡುವಂತಹ ಕೆಮಿಕಲ್ಸ್ ಆಗಿರ್ಬೋದು, ಅದ್ರ ಏನು ಇವತ್ತಿನ ಅಧ್ಯಯನದಲ್ಲಿ ನೋಡೋಣ. ಸ್ನೇಹಿತರೆ, ಅಡಿಗೆ ಉಪ್ಪು ಬಂದುಬಿಟ್ಟು ಅಡಿಗೆ ಉಪ್ಪಿನ ರಾಸಾಯನಿಕ ಸೂತ್ರ ಏನು ಅಂತಂದರೆ ಸೋಡಿಯಂ ಕ್ಲೋರೈಡ್ NaCl. ನಂತರ ಬಂದುಬಿಟ್ಟು ಸೋಡಾದ ರಾಸಾಯನಿಕ ಸೂತ್ರ ಏನು ಅಂತಂದರೆ ಸೋಡಿಯಂ ಬೈಕಾರ್ಬೋನೇಟ್ ಆಗಿರುವಂಥದ್ದು. ನಂತರ ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಏನು, ರಾಸಾಯನಿಕ ಫಾರ್ಮುಲಾ ಏನು ಅಂತಂದರೆ ಸೋಡಿಯಂ ಕಾರ್ಬೋನೇಟ್. ಇಲ್ಲಿ ನೋಡ್ತಾರೆ, ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್, ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಅಡುಗೆ ಸೋಡಾ ಬಂದುಬಿಟ್ಟು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಇದಕ್ಕೆ ಬೇಕಿಂಗ್ ಸೋಡಾ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಬೈ ಅಂತ ನೆನ್ಪಿಟ್ಕೊಳ್ಳಿ. ವಾಷಿಂಗ್ ಸೋಡಾದಲ್ಲಿ ಏನೂ ಇರಲ್ಲ, ಸೊ ಕಾರ್ಬೋನೇಟ್ ಅಂತ ನೆನ್ಪಿಟ್ಕೊಳ್ಳಿ. ಇವೆರಡರದ್ದು ಡಿಫ್ರೆನ್ಸ್ ಕೂಡ ನೋಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಸೋಡಿಯಂ ಕಾರ್ಬೋನೇಟು, ಇದು ಸೋಡಿಯಂ ಬೈಕಾರ್ಬೋನೇಟ್. ಅಡುಗೆ ಸೋಡಕ್ಕೆ ಬೇಕಿಂಗ್ ಸೋಡಾ ಬೈಕಾರ್ಬೋನೇಟು ಬೇ ಬರುವಂಥದ್ದು. ಅಬ್ಸರ್ವೇಷನ್ ಮಾಡಿ ನೋಟ್ ಮಾಡ್ಕೊಳ್ಳಿ. ನಂತರ ಬಂದುಬಿಟ್ಟು ಸುಣ್ಣ ಅಂತಂದ್ರೆ ಕ್ಯಾಲ್ಶಿಯಂ ಅಂತಲೇ. ಸುಣ್ಣ ಎಲ್ಲೇ ಬರಲಿ ಅಲ್ಲಿ ಕ್ಯಾಲ್ಶಿಯಂ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸುಣ್ಣದ ರಾಸಾಯನಿಕ ಹೆಸರು ಏನು ಅಂತಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟು. ನಂತರ ಬಂದುಬಿಟ್ಟು ಸುಣ್ಣದ ತಿಳಿ ನೀರು. ಇಲ್ಲಿ ನೋಡಿ, ನೀರು ಅಂತಂದರೆ ಹೈಡ್ರಾ ಅಂದಂಗೆ. ಸುಣ್ಣ ಬಂದರೆ ಆವಾಗೆ ಹೇಳಿದ್ನಲ್ಲ ಕ್ಯಾಲ್ಶಿಯಂ ಅಂತ. ಸುಣ್ಣದ ತಿಳಿ ನೀರು. ನಮಗೆ ಇನ್ ಕೇಸ್ ನಮಗೆ ಫಾರ್ಮುಲಾ ಗೊತ್ತಿಲ್ಲ ಅಂತಂದ್ರೂ ಅದ್ರ ನೋಡಿದ ತಕ್ಷಣ ಗೊತ್ತಾಗಬೇಕು. ಸುಣ್ಣ ಅಂದರೆ ಕ್ಯಾಲ್ಶಿಯಮು, ನೀರಂದರೆ ಹೈಡ್ರಾ. ಸುಣ್ಣದ ತಿಳಿ ನೀರು ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಅರ್ಥ. ನಂತರ ಬಂದುಬಿಟ್ಟು ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಸೂತ್ರ ಏನು ಅಂತಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲರೈಡ್. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್ ಇರೋದು. ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾನೆ ಇದ್ರ ಮೇಲೆ. ಬ್ಲೀಚಿಂಗ್ ಪೌಡರ್ನ ಕೆಮಿಕಲ್ ಫಾರ್ಮುಲಾ ಕೂಡ ನೋಟ್ ಮಾಡ್ಕೊಳ್ಳಿ, CaOCl2. ನಂತರ ಬಂದುಬಿಟ್ಟು ಆಸ್ಪರಿನ್ನ ರಾಸಾಯನಿಕ ಸೂತ್ರ ಏನು ಅಂತಂದರೆ ಟೈಲ್ ಸಾಲ್ಸಿಲಿಕ್ ಆ್ಯಸಿಡ್ ಅಂತ ಅರ್ಥ. ನಂತರ ಬಂದುಬಿಟ್ಟು POP, ಇವಾಗ ಗೋಡೆ ಥರನೇ ಇದೆಲ್ಲ, ಫಾಸ್ಫರಸ್ ಆಫ್ ಪ್ಯಾರಿಸ್. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫಾಸ್ಫರಸ್ ಆಫ್ ಪ್ಯಾರಿಸ್ ಕೆಮಿಕಲ್ ಫಾರ್ಮುಲಾ ಏನಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ POP ಮಾಡಿ ಅಂತ ಹೇಳ್ತಿದ್ದಾರಲ್ಲ, ಸೇಮ್ ಗೋಡೆ ಥರ ಇರುತ್ತಲ್ಲ, ಅದಕ್ಕೆ ಫಾಸ್ಫರಸ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಅದರದ್ದು ರಾಸಾಯನಿಕ ಸೂತ್ರ ಬಂದುಬಿಟ್ಟು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿರುವಂಥದ್ದು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಂತರ ಬಂದುಬಿಟ್ಟು ಜಿಪ್ಸಮ್ನ ಇದರಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಇನ್ನು ಸುಣ್ಣದಲ್ಲಿ ಕೂಡ ಯೂಸ್ ಮಾಡ್ತಾರೆ ಜಿಪ್ಸಮ್ನ. ಆಮೇಲೆ ಸಿಮೆಂಟಲ್ಲಿ ಕೂಡ ಸಿಮೆಂಟ್ ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂದರೆ ಜಿಪ್ಸಮ್ ಯೂಸ್ ಮಾಡ್ತಾರೆ. ಸೊ ಜಿಪ್ಸಮ್ನ ಕೆಮಿಕಲ್ ಫಾರ್ಮುಲಾ ಬಂದುಬಿಟ್ಟು ಕ್ಯಾಲ್ಶಿಯಂ ಸಲ್ಫೇಟ್ CaSO4 ನೋಟ್. ಸೋಡಾ ವಾಟರ್ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೋಡಾ ಅಂತ ಬಂದರೆ ಕಾರ್ಬೋನಿಕ್ ಆಮ್ಲ ಅಂತ. ತಂಪು ಪಾನೀಯದಲ್ಲಿ ಕಾರ್ಬೋನಿಕ್ ಆ್ಯಸಿಡ್ ಇರ್ತದಂತೇಳಿ ಹಿಂದಿನ ಅಧ್ಯಯನದಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ. ನೋಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸೋಡಾ ವಾಟರ್ ಅಂತಂದರೆ ಏನು ಅಂತಂದರೆ ಕಾರ್ಬೋನಿಕ್ ಆಮ್ಲ ಅಂತ ಅರ್ಥ. ಇದರಲ್ಲಿ ಇರುವಂತಹ ಆಮ್ಲ ಯಾವುದು ಅಂತ ಹಿಂದಿನ ಅಧ್ಯಾಯದಲ್ಲಿ ಕೂಡ ನಾನು ಹೇಳಿದ್ದೀನಿ. ವಿನೆಗರ್ನಲ್ಲಿ ಅಸಿಟಿಕ್ ಆ್ಯಸಿಡ್ ಇರುವಂಥದ್ದು. ಈ ಸಂದರ್ಭದಲ್ಲಿ ನಿನ್ನೆ ಮಾಲಿಕ್ ಆ್ಯಸಿಡು ಮತ್ತು ಸಿಟ್ರಿಕ್ ಆ್ಯಸಿಡು ಯಾವುದರಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದ್ದೀನಿ. ಅದೊಂದು ಸರಿ ರಿವಿಷನ್ ಮಾಡ್ಕೊಳ್ಳಿ. ಮರಳಿನ ಕೆಮಿಕಲ್ ಫಾರ್ಮುಲಾ ಏನು ಅಂತಂದರೆ ಸಿಲಿಕಾನ್ ಡೈಆಕ್ಸೈಡ್ SiO3. ನಂತರ ಬಂದುಬಿಟ್ಟು ನೀರು ಎಲ್ಲರಿಗೂ ಗೊತ್ತಿರುವಂಥ ವಾಟರಲ್ಲಿ ಹೈಡ್ರೋಜನ್ ಆಕ್ಸೈಡ್ ಇರುವಂಥದ್ದು H2O. ಶುಗರ್ ಬಂದುಬಿಟ್ಟು ಸುಕ್ರೋಸ್ C12H22O11. ಸುಕ್ರೋಸ್ ಎಲ್ಲರಿಗೂ ನಮ್ಗೆ ಗೊತ್ತಿರುವಂಥದ್ದು. ಶುಗರಿಗೆ C12H22O11 ಇರುವಂಥದ್ದು. ನಂತರ ರಾಕ್ ಸಾಲ್ಟ್ ಬರುವಂಥದ್ದು. ರಾಕ್ ಸಾಲ್ಟ್ನಲ್ಲಿ ಕೂಡ NaCl ಇರುವಂಥದ್ದು, ಮತ್ತು ಉಪ್ಪಿನಲ್ಲಿ ಕೂಡ NaCl ಇರುವಂಥದ್ದು. ಸೋಡಿಯಂ ಕ್ಲೋರೈಡ್ ಅಂತಲೇ ಕರೆಯೋದು ಉಪ್ಪಿಗೂ ಕೂಡ. ಇಲ್ಲಿ ರಾಕ್ ಸಾಲ್ಟು ಕೂಡ ಸೋಡಿಯಂ ಕ್ಲೋರೈಡೇ ಆಗಿರುವಂಥದ್ದು. ನಂತರ ಬಂದುಬಿಟ್ಟು ಟ್ರೈನೈಟ್ರೋಟಾಲಿನ್ TNTಗೆ. ಪುಡಿ ಸುಣ್ಣ
ಸುಣ್ಣ ಅಂತ ಅವಾಗೇ ಹೇಳಿದ್ದೀನಲ್ಲ, ಸುಣ್ಣ ಅಂದರೆ ಕ್ಯಾಲ್ಸಿಯಂ ಅಂತ. ಪುಡಿ ಸುಣ್ಣವನ್ನು ಕ್ರೀಮ್ ಲೈಮ್ ಅಂತ ಕೂಡ ಕ್ಯಾಲ್ಸಿಯಂ ಆಕ್ಸೈಡನ್ನು ಪುಡಿ ಸುಣ್ಣ ಅಂತ ಅಂತಾರೆ. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಪುಡಿ ಸುಣ್ಣವನ್ನು ಕ್ರೀಮ್ ಲೈಮ್ ಅಂತ ಕರೀತಾರೆ. ಸುಣ್ಣ ಬಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ನೆನ್ಪಿಟ್ಕೊಳ್ಳಿ. ಸುಣ್ಣದ ತಿಳಿನೀರು ಬಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಪುಡಿ ಸುಣ್ಣವನ್ನು ಏನಂತ ಕರೀತಾರೆ ಅಂತಂದರೆ ಕ್ರೀಮ್ ಲೈಮ್. ಕೆಳಗಿನವುಗಳಲ್ಲಿ ಕ್ರೀಮ್ ಲೈಮ್ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡನ್ನು. ಬಂದುಬಿಟ್ಟು ಲಾಫಿಂಗ್ ಗ್ಯಾಸನ್ನು ತುಂಬ ಸರಿ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾನೆ. PC ಮತ್ತು PSCಯಲ್ಲಿ ಒಂದು ವರ್ಡ್ ಮುಖಾಂತರನೂ ಕೇಳಿದ್ದಾನೆ. ಈ ಲಾಫಿಂಗ್ ಗ್ಯಾಸ್ನ ಕೆಮಿಕಲ್ ಫಾರ್ಮುಲಾ ಏನು ಅಂತಂದರೆ ನೈಟ್ರೋಸ್ ಆಕ್ಸೈಡು. ಹೀಗೆ ತುಂಬ ಜನ ನಗ್ತಿದ್ರು ಅಂತಂದರೆ ಆಟೋಮೆಟಿಕ್ ನಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ N2O ಬಿಡುಗಡೆ ಆಗಿದೆ ಅಂಥೇಳಿ ಅನ್ಕೋಬೇಕು. ಅಂದ್ಬಿಟ್ಟು ಬೋರಾಕ್ಸನ್ನು ಸೋಡಿಯಂ ಬೋರೇಟ್ ಅಂತ ಕರೀತಾರೆ. ಬ್ಲೂ ವಿಟ್ರಿ ಅಂತಂದರೆ ಕಾಪರ್ ಸಲ್ಫೇಟ್. ಅದರ ಕೆಮಿಕಲ್ ಫಾರ್ಮ. ಗ್ರೀನ್ ವಿಟ್ರಿಯಲ್ ಅಂತಂದರೆ ಫೆರಸ್ ಸಲ್ಫೇಟ್. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದು ಕೂಡ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಯಾಂಡಿ ಫ್ಲೂಯಿಡ್ ಅಂದರೆ ಪೊಟ್ಯಾಷಿಯಮ್ ಅಂತಾರೆ. ಕಾಸ್ಟಿಕ್ ಲೋಷನ್ ಅಂದರೆ ಬೆಳ್ಳಿ ನೈಟ್ರೇಟ್ AgNO3. ಚಿಲ್ಲಿ ಸಾಲ್ಟ್ ಪಿಟ್ರಿ, ಸಾಲ್ಟ್ ಬಂದಿದೆಯಲ್ಲ, ಸೋಡಿಯಂ ಅಂತ ನೆನ್ಪಿಟ್ಕೊಳ್ಳೋಕೆ ಹೇಳಿದ್ದೀನಲ್ಲ ಹಿಂದೆ. ಉಪ್ಪು ಬಂದುಬಿಟ್ರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿದ್ದೇನೆ. ಇಲ್ಲಿ ಚಿಲ್ಲಿ ಸಾಲ್ಟ್ ಪಿಟ್ರಿ ಅಂದರೆ ಸೋಡಿಯಂ ನೈಟ್ರೇಟನ್ನು ಚಿಲ್ಲಿ ಸಾಲ್ಟ್ ಪಿಟ್ರಿ ಅಂತಲೂ ಕರೀತಾನೆ. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟ್ರೈಕ್ಲೋರೋಮಿಥೇನನ್ನು ಕ್ಲೋರೋಫಾರ್ಮ್ ಅಂತ ಕರೀತಾನೆ ಸ್ನೇಹಿತರೆ. ನೋಟ್ ಮಾಡ್ಕೊಳ್ಳಿ, ಇದನ್ನು ಕೂಡ ವೆರಿ ಇಂಪಾರ್ಟೆಂಟು, ಕ್ವಶನ್ಸಲ್ಲಿ ಕೇಳಿದ್ದಾರೆ. ಎಪ್ಸಮ್ ಸಾಲ್ಟನ್ನು ಮೆಗ್ನೀಷಿಯಮ್ ಸಲ್ಫೇಟ್ ಅಂತ ಕರೀತಾರೆ. ಗ್ಲಾಬಸ್ ಸಾಲ್ಟ್ ಅಂತಾರಂದರೆ ಸೋಡಿಯಂ ಸಲ್ಫೇಟನ್ನು ಗ್ಲೋಬಸ್ ಸಾಲ್ಟ್ ಅಂತ ಕರೀತಾರೆ. ಕ್ವಿಕ್ ಲೈಮ್ ಅವಾಗೇ ಹೇಳಿದ್ದಾನೆ. ಕ್ವಿಕ್ ಲೈಮ್ನ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರೀತಾರೆ. ಕ್ವಿಕ್ ಲೈಮನ್ನು ಪುಡಿ ಸುಣ್ಣ ಅಂತ ಕರೀತಾರೆ. ಕೆಂಪು ಸೀಸವನ್ನು ಟ್ರೈಪ್ಲಾಬಿಕ್ ಟೆಟ್ರಾಕ್ಸೈಡ್ ಅಂತ ಕರೀತಾನೆ. ಸಾಲ್ಟ್ ಪಿಟ್ರಿ ಅಂದರೆ ಪೊಟ್ಯಾಷಿಯಂ ನೈಟ್ರೇಟನ್ನು ಸಾಲ್ಟ್ ಪಿಟ್ರಿ ಅಂತ ಕರೀತಾನೆ. ಇವು ಜನರಲ್ ಸೈನ್ಸಲ್ಲಿ ಡೈರೆಕ್ಟಾಗಿ ಕೇಳ್ತಾನಲ್ಲ, ಸೊ ಇದನ್ನು ನೆನ್ಪಿಟ್ಕೊಳ್ಳೋದು ನೆಸಸರಿ ಆಗಿರುವಂಥದ್ದು. ಇವು ನೆನ್ಪಿಟ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗಿರೋದು. ಟ್ರಿಕ್ ಮಾಡ್ಕೊಳ್ಳಿ, ಕೀನ್ ಅಬ್ಸರ್ವೇಷನ್ ಮಾಡಿ. ಇದನ್ನು ಸಿಯಲ್ಲಿ ಡೈರೆಕ್ಟಾಗಿ ಒನ್ ವರ್ಡ್ ಆಗಿ ಕೇಳ್ತಾನೆ. ಕೆಳಗಿನದಲ್ಲಿ ಯಾವುದು ಕೆಂಪು ಸೀಸ, ಸಾಲ್ಟ್ ಪಿಟ್ರಿ ಅಂದ್ರೇನು, ಕ್ರೀಮ್ ಲೈಮ್ ಅಂದ್ರೇನು, ಕ್ವಿಕ್ ಲೈಮ್ ಅಂದ್ರೇನು ಅಂತ ಕೇಳ್ತಾನೆ ಇರ್ತಾನೆ, ಡೈರೆಕ್ಟಾಗಿ ಕೇಳ್ತಿರ್ತಾನೆ. ಸೊ PSCಯಲ್ಲಿ ಇತರ ಯಾವುದೇ ಎಕ್ಸಾಮ್ಸ್ನಲ್ಲಿ ಮ್ಯಾಚ್ ದ ಫಾಲೋವಿಂಗ್ ರೂಪದಲ್ಲಾದರೂ ಕೇಳ್ಬೋದು. ಆಮೇಲೆ ಈ ಕೆಳಗಿನಲ್ಲಿ ಕ್ವಿಕ್ ಲೈಮ್ ಕೊಟ್ಬಿಟ್ಟು ಕ್ಯಾಲ್ಸಿಯಂ ಆಕ್ಸೈಡು, ಕೆಂಪು ಸೀಸ ಕೊಟ್ಬಿಟ್ಟು ಟ್ರೈಪ್ಲಾಬಿಕ್ ಟೆಟ್ರಾಕ್ಸೈಡು, ಈ ಒಂದನ್ನು ಸರಿ, ಎರಡನ್ನೂ ಸರಿ, ಎಲ್ಲವೂ ಸರಿ ಅಂತ ಈ ರೀತಿ ಕ್ವಶನ್ಸನ್ನು ಕೇಳ್ತಿರ್ತಾನೆ. ಸೊ ನೋಟ್ ಮಾಡ್ಕೊಳ್ಳಿ, ಎಲ್ಲನೂ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಆಗಿರುವಂಥದ್ದು. ಸ್ವಲ್ಪ ಟ್ರಿಕ್ ಮಾಡ್ಕೊಂಡು ಪದೇ ಓದ್ತಾ ಇರಿ, ಅವಾಗ ತಾನೇ ನೆನಪಾಗಿರುವಂಥದ್ದು. ಮತ್ತು ಈಗ ಎಲ್ಲರೂ ಏನಂತಿದ್ದಾರೆ ಅಂತಂದರೆ ಇಂದ ನೋಟಿಫಿಕೇಷನ್ ಆಗಿದೆ, ಹೆಂಗೆ ಬರುತ್ತೋ ಏನು ಅಂತೇಳಿ ಭಯ ಪಟ್ಕೋಬೇಡಿ. ಯಾಕಂತಂದರೆ ಈಗ ಒಂದು ದಾರಿ ಇದೆ, ಕತ್ತಲಲ್ಲಿ ಹೋಗಿರುವಂಥ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ದೆವ್ವ ಇದೆ ಅಂಥೇಳಿ ಯಾರೋ ಒಬ್ಬರು ಹೇಳಿದ್ದಾರೆ. ಫಸ್ಟ್ ನೀವು ಈ ಊರಿಂದ ಆ ಊರಿಗೆ ಹೋಗಬೇಕಾದ್ರೆ ದೆವ್ವ ಇದೆ ಅಂಥೇಳಿ ನಮ್ಮ ಮೈಂಡ್ಸೆಟ್ಟಲ್ಲಿ ಇದೆ. ಸೊ ನಾವು ಕಾನ್ಸಂಟ್ರೇಷನ್ ಎದಕ್ಕೆ ಮಾಡ್ತೀವಿ, ನಾವು ಹೋಗೋ ದಾರಿಗಿಂತನೂ ಅಲ್ಲಿ ದೆವ್ವ ಅದ ಅಂತ ಹೇಳೇ ಅನ್ಕೋತೀವಿ. ಅದೇ ಥರ ಎಕ್ಸಾಮ್ಸ್ ಇದ್ದಾವೆ, ಯಾರು ನಡೆಸಿದ್ರೇನು, KE ಅದು ನಡೆಸಿ, KSP ಅದು ನಡೆಸಿ, ನಾವು ಓದೋದ್ರಲ್ಲಿ ಕರೆಕ್ಟಾಗಿ ನಾವು ಓದಿದೆ ಅಂದರೆ ಅವು ಎಂಥವೇ ಕ್ವಶನಾಗಿ ಬರ್ಲಕ್ಕ ನಾನು ಈ ಸರಿ ನನ್ನ ಜಾಬು ನಂದೇ ಈ ಥರ ಅಂದ್ಕೊಂಡು ಓದಿ ಪ್ರಯತ್ನ ಮಾಡಿ. ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಿ ಅನ್ಕೋತೀನಿ. ಸೊ ಎಲ್ಲರೂ ಸ್ವಲ್ಪ ಓದೋದನ್ನ ಫಾಸ್ಟಾಗಿ ಕ್ವಿಕ್ಕಾಗಿ ಎಲ್ಲ ಓದೋದು ಮುಗಿಸಿದ ಮೇಲೆ ಕ್ವಶನ್ ಪೇಪರ್ನ ರೆಫರ್ ಮಾಡ್ತೀರಿ. ನಾನು ಸೈನ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದ್ದೆ ಅಂತಲೇ ಹೇಳ್ತಿದ್ದೀನಿ. ಇಂಪಾರ್ಟೆಂಟ್ ಇರೋದು ಮಾತ್ರ ಹೇಳ್ತಿದ್ದೀನಿ, ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಕ್ಲಾಸನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.